ಏನ್ರಿ ವಿಶೇಷವಾಗಿ ನಿಮ್ ಮೇಲೆ ಒಂದು ಸಹಕಾರ ಮೀನುಗಾರ ಸಂಘದ ಮೇಲೆ ಆರೋಪ ಮಾಡಿದಾರಲ್ಲ, ಏನಿದು, ಏನ್ ಸಮಾಚಾರ? ಸಹಕಾರ ಮೀನುಗಾರ ಸಹಕಾರ ಸಂಘ ಹುಣಸಿಗಟ್ಟಿ ಇದು ಸಹಕಾರ ಸಂಘದ ಎಲ್ಲ ಸದಸ್ಯರಿಗೂ ನನ್ನ ನಮಸ್ಕಾರಗಳು ಹಾಗೂ ಪತ್ರಕರ್ತರಿಗೂ ನನ್ನ ನಮಸ್ಕಾರಗಳು. ಈ ಮೌಲಾಲಿ ಮಕಾಂದಾರ ಇವು ಸುಳ್ಳು ಆರೋಪ ಮಾಡಿದಾನ್ರಿ ಸರ್. ಏನು ಇಲ್ಲ, ಅದ್ರೊಳಗೆ ಸುಳ್ಳು ಆರೋಪ ಮಾಡಿ ಕೇಸ್ರಿ. ಆಮೇಲೆ ಎಲ್ಲ ಬಲೆ ಕಿಟ್ಟು ಆಮೇಲೆ ಅವ ಅಧ್ಯಕ್ಷ ಇದ್ದಾಗ್ರಿ. ಆಮೇಲೆ ರೀ ಬೈಕ್ ಸಬ್ಸಿಡಿ ಎಲ್ಲ ಅವ ತೊಗೊಂಡನ್ರಿ. ಮತ್ತು ಆಮೇಲೆ ತನುಜಾ ಮಕಾಂದಾರ್ ರೀ, ಅವ್ರ ಮಿಸ್ಸೆಸ್ ರೀ, ಅವ್ರು ಬಲೆ ಕಿಟ್ಟು ತೊಗೊಂಡಾರ್ರಿ. ಆಮೇಲೆ ರೀ ಅವ್ರ ಅಧ್ಯಕ್ಷ ಇದ್ದಾಗನ ರೀ ಬೈಕ್ ಸಬ್ಸಿಡಿ ರೀ ಮೌಲಾಲಿ ಮಕಾಂದಾರ್ ರೀ, ಇವ್ ತೊಗೊಂಡನ್ರಿ ಸರ್. ಆಮೇಲೆ ರೀ ಹರಗೋಲ್ ರೀ ಮೌಲಾಲಿ ಮಕಾಂದಾರ್ ರೀ, ಇದನ್ನ ಹರಗೋಲ್ ತೊಗೊಂಡ್ ಕೇಸ್ರಿ ಅವ್ ಮಾರ್ಕೊಂಡಾರ ಸರ್ ಬೇರೆದವ್ರಿಗೆ ರೀ. ಹಾ ರೀ ಸರ್, ಮೌಲಾಲಿ ಮಕಾಂದಾರ್ ರೀ ಇವ್ ಮನೆ ರೀ ಅವ್ ಮಾಡ್ಕೊಂಡಾರ ಸರ್ 2014ರಾಗ ರೀ. ಆಮೇಲೆ ರೀ ಅವ್ರ ತಮ್ಮನ ಹೆಸರಲ್ಲಿ ರೀ 16ರಾಗ ಮಾಡ್ಕೊಂಡಾರ್ರಿ ಅವ್ರ ಮನೆ ರೀ. ಎಲ್ಲ ನಮ್ಗ ಬೇಕಂತಾರ್ರಿ. ಮೀನುಗಾರ ಎಲ್ಲಿ ಹೋಗ್ಬೇಕ್ರಿ? ಒಂದ್ ನಿಮಿಷ. ಈಗ ಏನ್ ಹೇಳ್ತಾ ಇದಾರೆ, ಒಂದು ನಿಜವಾದ ಅರ್ಹ ಫಲಾನುಭವಿಗಳು ಸಿಗ್ತಾ ಇಲ್ಲ. ಯಾರ್ಯಾರು ಬೇರೆಯವ್ರಿಗೆ ಅರ್ಹತೆ ಇಲ್ಲದೆ ಮೀನು ಮಾಡಕ್ಕೆ ಬರಲ್ಲ, ಮೀನುಗಾರಿಕೆ ಮಾಡಕ್ ಬರಲ್ಲ ಅಂತವ್ರಿಗೆ ಇದ್ ಮಾಡ್ಕೊಂಡು ಠೇವಣಿ ತುಂಬಿಸ್ಕೊಂತವ್ರೆ ಸರ್. ಇನ್ನೊಮ್ಮೆ ಯಾವ್ದನ್ ಬೇಕಾದ್ರೆ ಕೌಶಲ್ಯ ಪರೀಕ್ಷೆ ಮಾಡೋಣಲ್ರಿ, ಅದ್ರಾಗ ಏನೈತ್ರಿ ಸರ್. ಇನ್ನೊಮ್ಮೆ ಕೌಶಲ್ಯ ಪರೀಕ್ಷೆ ಮಾಡ್ಕೇಸ ಅದನ್ನ ಇದ್ ಮಾಡ್ಕೊಂಡ್ ತಗೊಳ್ರಿ. ಬಯಲಾದಲ್ಲಿ ಐದೇ ರೀ ಅದ್ರಾಗ ಮೀನುಗಾರ ಇದು ಇರ್ಬೇಕಂತ ಹೇಳ್ರಿ, ಅದು ಬಯಲಾದಲ್ಲಿ ಐದಾರ್ರಿ. ಆ ಪ್ರಕಾರ ತಗೊಂಡಿವ್ರಿ ನಾವು. ಈಗ ಏನ್ ಮಾಡ್ಬೇಕು ಅಂತ ಮಾಡಿದ್ರಿ ನೀವು? ನೆಕ್ಸ್ಟ್ ಏನ್ ಮಾಡ್ಬೇಕು? ಏನ್ ಅವ್ರ ಮೇಲೆ ಅದೆಲ್ಲ ಸುಳ್ಳು ಅಂತ ಆರೋಪ ಮಾಡ್ತಾ ಇದ್ರು ಅಥವಾ ಏನ್ ಬಹಿರಂಗ ಚರ್ಚೆಗೆ ಬರ್ಬೇಕು ಅಂತ ಬಹಿರಂಗ ಚರ್ಚೆಗೆ ಬಂದ್ರೆ ಬರಲ್ರಿ ಸರ್. ಅವ್ರು ಬಹಿರಂಗ ಚರ್ಚೆಗೆ ಬಂದ್ರೆ ಬರಲ್ರಿ. ನಾವು ಎಲ್ಲ ಅಧಿಕಾರಿಗಳ ಸಮ ಇದ್ ಮಾಡೋದ್ರಿ ಸರ್. ಹಾ, ದಾಖಲೆ ಸಮೇತ ರೀ ಅವ್ರ ಏನ್ ಮಾಡಿದಾರ ಅನ್ನೋದು ದಾಖಲೆ ಸಮೇತ ತೋರಿಸ್ತೇವ್ರಿ ನಾವು. ಹಾ, ಪಿಗ್ಮಿತ್ ಮುಸುದ್ರಿ ಅವ್ರ ಇದ್ದಾಗನ ಇತ್ರಿ ಅದು. ಈಗ ಅವಾಗ ಅಬ್ಜೆಕ್ಷನ್ ಇರಾಕಿಲ್ರಿ. ಈಗ ನಾವ್ ಅಧ್ಯಕ್ಷ ಆದ ಬಳಿಕ ಈಗ ಅಬ್ಜೆಕ್ಷನ್ ಬರಾಕ್ರಿ. ಮೊದಲ ಅದನ್ನ ತಿಳ್ಕೊಬೇಕಿಲ್ರಿ, ನಾವು ಪಿಗ್ಮಿದ್ ಇರಾಕಿಲ್ಲ, ಯಾಕೆ ಮಾಡಿದ್ವು ನಾವು. ಸುಳ್ಳು ಆರೋಪ. ಕೇವಲ 3 ದಿವಸಗಳ ಹಿಂದಷ್ಟೇ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜು ಕಿತ್ತೂರು ಭಾಗದ ಮಲಪ್ರಭಾ ನದಿ ದಂಡೆಯ ಅನರ್ಹ ಮೀನುಗಾರರಿಗೆ ಸಿಕ್ಕಿಲ್ಲ ನ್ಯಾಯ ಎಂಬ ವರದಿಯಡಿ ಹುಣಸಿಕಟ್ಟಿ ಗ್ರಾಮದಲ್ಲಿರುವಂತಹ ಸಹರಾ ಮೀನುಗಾರರ ಸಂಸ್ಥೆಯಲ್ಲಿ ಅರ್ಹ ಮೀನುಗಾರರಿಗೆ ನ್ಯಾಯ ಸಿಗುತ್ತಿಲ್ಲ ಹಾಗೂ ಅನಧಿಕೃತವಾಗಿ ಪಿಗ್ಮಿ ಹಣ ವಸೂಲಿ ಮಾಡ್ತಾ ಇದ್ದಾರೆ ಎಂದು ಹುಣಸಿಕಟ್ಟಿ ಗ್ರಾಮದ ರೈತ ಮುಖಂಡ ಮೌಲಾಲಿ ಮಕಾಂದಾರ್ ಆರೋಪ ಮಾಡಿದ್ದರು. ಸದರಿ ಈ ವರದಿಯಲ್ಲಿರುವ ಆರೋಪಕ್ಕೆ ಸಂಬಂಧಿಸಿದಂತೆ ಇಂದು ಸಹರಾ ಮೀನುಗಾರರ ಸಂಘದ ಅಧ್ಯಕ್ಷ ಸರ್ವ ಸದಸ್ಯರು ಮೌಲಾಲಿ ಮಕಾಂದಾರ್ ಆರೋಪಕ್ಕೆ ಕೌಂಟರ್ ಕೊಟ್ಟು ಆತ ಮಹಾನ್ ಸುಳ್ಳುಗಾರ, ಅನಾವಶ್ಯಕವಾಗಿ ತನ್ನ ಸ್ವಾರ್ಥಕ್ಕಾಗಿ ಸಹರಾ ಮೀನುಗಾರಿಕೆ ಸಂಸ್ಥೆಯ ಹೆಸರಿಗೆ ಮಸಿ ಬಳಿಯುವ ಕೆಲಸ ಮಾಡುತ್ತಿದ್ದಾರೆ ಎಂದು ಪ್ರತ್ಯಾರೋಪ ಮಾಡಿದ್ದಾರೆ. ಅಷ್ಟಕ್ಕೂ ಅವರು ಹೇಳಿದ್ದೇನು ಅನ್ನೋದನ್ನ ಕೇಳೋಣ ಬನ್ನಿ. ಸುಳ್ಳು ಬಂದಂತ ಎಲ್ಲಾ ಅನುದಾನ ಎಲ್ಲಾ ಸವಲತ್ತುಗಳನ್ನ ಸ್ವತಃ ಮೊದಲನೇ ಪಟ್ಟಿಯೊಳಗೆ ತಗೊಂಡಾನ. ಮೊದಲನೇ ಪಟ್ಟಿಯೊಳಗೆ ತಗೊಳ್ಳೋದ ತನ್ನ ಮನೆಯ ತಮ್ಮನಿಗೆ, ತಮ್ಮನ ಹೆಂಡತಿಗೆ, ತನ್ನ ಹೆಂಡತಿಗೆ, ತನ್ನ ಮನೆಯ ಕುಟುಂಬಕ್ಕನ್ನ ಮಾಡ್ಕೊಂಡ್ ಕೆಲಸ ಉಳಿಕಿದವ್ರಿಗೆ ಕೊಟ್ಟಿದ್ದಾನ ಅನ್ನುವಂತ ಒಂದು ದಾಖಲೆಗಳು ಇಲ್ಲದಾವ್. ಈ ದಾಖಲೆಗಳ ಪ್ರಕಾರ ಎಲ್ಲಾ ಸವಲತ್ತುಗಳನ್ನ ತಗೊಂಡ ಸುಳ್ಳು ಆರೋಪ ಮಾಡ್ತಾ ಇದ್ದಾನ. ದಯವಿಟ್ಟು ಈ ಸಂಘ ಸಂಸ್ಥೆಗಳನ್ನ ಹೆಸರುಗಳನ್ನ ಕೆಡಿಸಬಾರ್ದು. ಸಂಘ ಸಂಸ್ಥೆಗಳನ್ನ ಬೆಳೆಯಕ್ಕೆ ಅವಕಾಶ ಕೊಡಬೇಕು. ಅದ್ರಾಗ ಈ ಪತ್ರಕರ್ತರ ಪಾತ್ರ ಮುಖ್ಯ ಆಗಿರ್ತದ. ದಯವಿಟ್ಟು ನೀವು ಸಹಿತ ಮುಂದೆ ಸುದ್ದಿ ಮಾಡುವಾಗ ಒಳ್ಳೆ ಸಂದೇಶ ಕೊಡ್ರಿ ಸಮಾಜಕ್ಕೆ, ಮತ್ತು ಈ ಸಂಘಗಳ ಬೆಳವಣಿಗೆ ಆಗಕ್ಕೆ ಅವಕಾಶ ಮಾಡಿಕೊಡ್ರಿ ಅಂತ ಕೇಳಿ ನನ್ನ 2 ಮಾತು. ಬಹಿರಂಗ ಚರ್ಚೆಗೆ ಬರ್ಲಿ, ಅಧಿಕಾರಿಗಳ ಜೊತೆಗೆ ಕರ್ಕೊಂಡು ಅಧಿಕಾರಿಗಳ ಸಮ್ಮುಖದಲ್ಲಿ ಬಹಿರಂಗ ಚರ್ಚೆ ಮಾಡ್ಲಿ. ಯಾರು ಫಲಾನುಭವಿಗಳು, ಯಾರು ಅನರ್ಹರ ಫಲಾನುಭವಿಗಳಿಗೆ ಯಾರಾದ್ರೂ ಇವ್ರು ಸವಲತ್ತು ಮಾಡಿ ಕೊಟ್ಟಿದ್ದಾದ್ರೆ ಇವ್ರ ಮೇಲೆ ಕಾನೂನು ಕ್ರಮ ತಗೊಳ್ಳೋಣ. ಮತ್ತೆ ಕ್ರಮ ಕೈಗೊಳ್ಳಿ, ಏನಿಲ್ಲ, ಅದು ಏನು, ನಾವ್ ಅದಕ್ಕೆ ರೆಡಿ ಇದೀವಿ. ನಾನು ಒಬ್ಬ ಸಂಘ ಸದಸ್ಯನಾಗಿ ಮಾತಾಡ್ತಾ ಇದ್ದೀನಿ. ಸುಳ್ಳು ಆರೋಪ ಮಾಡ್ತಕ್ಕದ್ದಲ್ಲ, ಮಾಡಿದ್ರೆ ನಾವು ಕಾನೂನು ಕ್ರಮ ತಗೊಳ್ತೀವಿ. ಹೋರಾಟಕ್ಕೂ ಸಿದ್ಧ. ಮಾನ್ಯ ಸಚಿವರಾಗಿರ್ತಕ್ಕಂಥ ಮೀನುಗಾರಿಕೆ ಇಲಾಖೆ ಸಚಿವರಾಗಿರ್ತಕ್ಕಂಥ ಶ್ರೀ ಮಂಕಾಳ್ ವೈದ್ಯ ಅವರ ಗಮನಕ್ಕೆ. ಮಾನ್ಯ ಮಂಕಾಳ್ ವೈದ್ಯ ಸಾಹೇಬ್ರೆ, ಮೀನುಗಾರಿಕೆ ಇಲಾಖೆ ತಾವು ಸಚಿವರಾದ್ಮೇಲೆ ವಿಶೇಷವಾಗಿ ಬೆಳಗಾವಿ ಮತ್ತೆ ಈ ಕಡೆ ಭಾಗದ ಹಲವಾರು ಬರೀ ನಿಮ್ಮ ಭಟ್ಕಳ, ಕಾರವಾರ, ಬರೀ ಆ ಕಡೆ ಮೀನುಗಾರರಿಲ್ಲ, ಆಯ್ತಾ. ಈ ಕಡೆ ಬೆಳಗಾವಿಯಲ್ಲೂ ಸಹ ಸಾಕಷ್ಟು ಜನ ಮೀನುಗಾರಿಕೆ ಮಾಡಿ ದಿನನಿತ್ಯ ಉಪಜೀವನ ಮಾಡಿಸೋರು ಇದ್ದಾರೆ, ದಿನನಿತ್ಯ ಜೀವನ ಸಾಗಿಸ್ತಾವ್ರೆ. ಆದರೆ ಒಂದು ಇದಿದೆ, ನಿಮ್ ಮೀನುಗಾರಿಕೆ ಇಲಾಖೆಗೆ ಬರ್ತಕ್ಕಂಥ ಬಹುತೇಕ ಸೌಲಭ್ಯಗಳು ಬರೀ ಕರಾವಳಿ ಸೈಡ್ಗೆ ಹೋಗ್ತಾವೆ. ಉತ್ತರ ಕನ್ನಡ ವಿಶೇಷವಾಗಿ ಅಲ್ಲಿಂದ ಎಲ್ಲಿ ಮಂಗಳೂರು, ಉಡುಪಿ, ಮಲ್ಪೆ
ಮತ್ತೆ ಭಟ್ಕಳ, ಹೊನ್ನಾವರ, ಮತ್ತೆ ಈ ಕಡೆ ಕುಮಟಾ, ಅಂಕೋಲ ಮತ್ತೆ ಕಾರವಾರ ಈ ಕಡೆ ಭಾಗದಲ್ಲಿ ಮಾತ್ರ ಹೋಗ್ತಾವೆ ಅಂತ ಹೇಳ್ಬಿಟ್ಟು ಒಂದು ಆರೋಪ ಇದೆ. ವಿಶೇಷವಾಗಿ ನಾನ್ ಕೇಳೋದೇನಪ್ಪಾ ಅಂತಂದ್ರೆ, ಮಾನ್ಯ ಮಂಕಾಳ ವೈದ್ಯ ಸಾಹೇಬ್ರೆ, ಬರೇ ಕಾರವಾರ ಭಾಗಕ್ಕೆ ಮಾತ್ರ ನೀವು ಮಿನಿಸ್ಟರ್ ಅಲ್ಲ ಸರ್. ಈ ಕಡೆ ಭಾಗದವರು ಸಹ ಸಾಕಷ್ಟು ಜನ ಮೀನುಗಾರಿದ್ದಾರೆ, ದಿನನಿತ್ಯ ಉಪಜೀವನ ಮಾಡಿ ಮೀನುಗಳನ್ನ ಹಿಡಿದು ಜೀವನ ಮಾಡ್ತಾರೆ, ಆಯ್ತಾ. ಹಾಗಾಗಿ ನಾನ್ ಕೇಳೋದು, ನೀವೆಷ್ಟು ಸವಲತ್ತುಗಳು ಕೊಡ್ತಿರೋ ಅಷ್ಟೇ ಸಮಾನಾಂತರ ಸವಲತ್ತುಗಳು ಈ ಕಡೆ ಬೇಕು. ವಿಶೇಷವಾಗಿ ಸಾಕಷ್ಟು ಒಂದ್ ರೀತಿ ಒಬ್ಬ ಮೀನುಗಾರ ಏನಾದ್ರು ತೀರ್ಕೊಂಡ್ರೆ ಇಮಿಡಿಯೇಟ್ ಆಗಿ ನೀವು ಅಲ್ಲಿ ಏನು ಸಾಕಷ್ಟು ಸೌಲಭ್ಯ ಕೊಡ್ತೀರಾ, ಒಂದ್ ರೀತಿ ಪರಿಹಾರಧನ ಕೊಡ್ತೀರಾ. ಆದರೆ ಇಲ್ಲಿ ಎಷ್ಟೋ ಜನ ಒಂದ್ ರೀತಿ ಮೀನುಗಾರರು ಮೀನುಗಾರಿಕೆ ಮಾಡುವಾಗ ಸಾಕಷ್ಟು ಪೆಟ್ಟಚ್ಕೊಂಡವ್ರೆ ಏನ್ರಿ, ಮತ್ತೆ ಸಾಕಷ್ಟು ಜನ ಮರಣ ಹೊಂದಿದ್ದಾರೆ, ಆಯ್ತಾ. ಇಂತಹ ಸಂದರ್ಭದಲ್ಲಿ ಅವ್ರಿಗೆ ಏನ್ ನ್ಯಾಯ ಕೊಟ್ರಿ ಸ್ವಾಮಿ ನೀವು, ಆಯ್ತಾ. ನೀವು ಮೀನುಗಾರಿಕೆ ಇಲಾಖೆ ಸಚಿವರಾದ್ಮೇಲೆ ಎಷ್ಟು ಸಲ ಬೆಳಗಾವಿ ಜಿಲ್ಲೆಯ ಮೀನುಗಾರನ ಭೇಟಿ ಮಾಡಿದ್ದೀರಾ ನೀವು, ಆಯ್ತಾ. ವಿಶೇಷವಾಗಿ ಈಗ ನಾನು ಸಾಂದರ್ಭಿಕವಾಗಿ ಹೇಳ್ತಾ ಇರ್ತಕ್ಕಂಥದ್ದು, ಕಿತ್ತೂರು ಮತ್ತೆ ಬೈಲಹೊಂಗಲ ಭಾಗದ ಮೀನುಗಾರರು ಬಂದು ಭೇಟಿ ಮಾಡಿದ್ದಾರೆ ನಂಗೆ, ಆಯ್ತಾ. ಹಾಗಾಗಿ ಯಾಕಪ್ಪ ಅಂತಂದ್ರೆ ಈಗ ಇವ್ರು ಹೇಳ್ತಾವ್ರು ಬಿಡಿ, ಮರಿಗಳನ್ನ ಕೊಡ್ತಾರೆ ಸರ್ ಅಂತ ಹೇಳ್ಬಿಟ್ಟು ಇಲಾಖೆ ಅಧಿಕಾರಿಗಳು. ನನ್ನ ಪ್ರಕಾರ ಕೊಡ್ತಾರೆ ಇಲ್ಲೋ ಗೊತ್ತಿಲ್ಲ ನಂಗೆ, ಅರ್ಥ ಆಯ್ತಾ. ಬಹುತೇಕ ಕೊಟ್ಟಿಲ್ಲ. ಯಾಕಪ್ಪ ಅಂತಂದ್ರೆ ಅಲ್ಲಾದ್ರೆ ಬೇಗ ಕೊಡ್ತೀರಾ, ಇಲ್ಲಿ ಮೀನುಗಾರಿಕೆ ಅಟ್ಲೀಸ್ಟ್ ಮೀನು ಮರಿಗಳನ್ನ ಸಮಯಕ್ಕೆ ತಕ್ಕಂತೆ ಕೊಟ್ರೆ ಎಲ್ಲ ಒಂದ್ ಕಡೆ ಮೀನುಗಾರಿಕೆ ಉತ್ತೇಜನ ಆಗುತ್ತೆ, ಹೊಸ ಮೀನುಗಾರರು ಉತ್ಪಾದನೆ ಆಗ್ತಾರೆ. ಎಲ್ಲಿ ಮತ್ತೆ ಕೇಂದ್ರ ಸರ್ಕಾರದಿಂದ ಮಾನ್ಯ ಕಾಗೇರಿಜಿಗೆ ಕೇಳ್ತೀನಿ ನಾನು, ಅರ್ಥ ಆಯ್ತಾ. ಕೇಂದ್ರ ಸರ್ಕಾರದಿಂದ ಮತ್ಸ್ಯ ಯೋಜನೆಗೆ ಅಷ್ಟು ಸೌಲಭ್ಯ ಕೊಟ್ವಿ, ಇಷ್ಟು ಸೌಲಭ್ಯ ಕೊಟ್ವಿ ಅಂತ ಹೇಳ್ಬಿಟ್ಟು ಮೊನ್ನೆ ಚುನಾವಣೆ ಸಂದರ್ಭದಲ್ಲಿ ಎಲ್ಲ ಓಟ್ಗಳೆಲ್ಲ ಬಡ್ಕೊಂಡು ಹೋದ್ರಿ, ಅರ್ಥ ಆಯ್ತಾ. ಆದರೆ ಇಲ್ಲಿವರೆಗೂ ಸಹ ಕೇಂದ್ರ ಸರ್ಕಾರದಿಂದ ಎಷ್ಟು ಸೌಲಭ್ಯ ಬಂದವ, ಅರ್ಥ ಆಯ್ತಾ. ಹಾಗಾಗಿ ದಯವಿಟ್ಟು ಸಾಕಷ್ಟು ಮನೆಗಳು ಸೌಲಭ್ಯ ಬಂದವೆ, ಬೈಕ್ಗಳು ಸೌಲಭ್ಯ ಬಂದವೆ, ಮತ್ತೆ ಸಾಕಷ್ಟು ಅವ್ರದೇ ಆದ ಹಣಕಾಸಿನ ಸೌಲಭ್ಯಗಳು ಬಂದವೆ. ಇಲ್ಲಿ ಯಾರಿಗಾರು ತಲುಪಿದ್ಯಾ ಕೇಂದ್ರ ಸರ್ಕಾರದ್ದು, ಅರ್ಥ ಆಯ್ತಾ. ಹಾಗಾಗಿ ದಯವಿಟ್ಟು ನಾನ್ ಕೇಳೋದು, ಕೇಂದ್ರ ಮೀನುಗಾರಿಕೆ ಇಲಾಖೆ ಸಚಿವರಿಗೆ ಮತ್ತೆ ವಿಶೇಷವಾಗಿ ರಾಜ್ಯ ಮೀನುಗಾರಿಕೆ ಇಲಾಖೆ ಸಚಿವರಿಗೆ, ಬರೀ ನೀವು ಕರಾವಳಿ ಭಾಗಕ್ಕೆ ಮಾತ್ರ ಸೀಮಿತ ಆಗದೆ ಈ ಕಡೆ ಬೆಳಗಾವಿ ನಿಮ್ಮ ಪಕ್ಕದ ಜಿಲ್ಲೆ ಈ ಕಡೆ ಭಾಗದಲ್ಲೂ ಸಹ ಸಾಕಷ್ಟು ಜನ ಇದ್ದಾರೆ. ಬಹುತೇಕ ನದಿಗಳು ಬರ್ತವೆ, ಘಟಪ್ರಭಾ, ಮಲಪ್ರಭಾ ಮತ್ತೆ ಕೃಷ್ಣ, ಹೀಗೆ ಹಲವಾರು ನದಿಗಳು ಬರ್ತವೆ. ಈ ಕಡೆ ನದಿ ದಂಡೆ ಅಕ್ಕಪಕ್ಕದಲ್ಲಿ ಕೆರೆಗಳಲ್ಲಿ ಒಂದ್ ರೀತಿ ಮೀನುಗಾರಿಕೆ ಮಾಡಿ ಇವತ್ತು ಸಹ ಉಪಜೀವನ ಮಾಡ್ತಾವ್ರೆ. ಇವರ ಕಣ್ಣೀರನ್ನು ಆಲ್ಸಿ, ಆಯ್ತಾ ಅಂತ ಹೇಳ್ಬಿಟ್ಟು ನಾನು ಅಬ್ದುಲ್ ರಜಾಕ್ ಮುರುಗೋಡ, ಹಾ. ನಾನು ಸಹಕಾರ ಸಂಘದ ಸದಸ್ಯನಾಗಿದ್ದೇನೆ. ಹಾ. ಆದ್ರೆ ಇವರು ಪಿಗ್ಮಿ ಏಜೆಂಟ್ ಕೂಡ ಆಗಿದ್ದೇನೆ. ಹಾ. ಈ ಆರೋಪ ಮಾಡಿದಾರು ಹಾ. ಹಸೀನಾಬಿ ಮುಗುಟ್ ಸಾಬ್ ಹಾಜಿ, ಹಾ. ಅವರು ನಮ್ಗೆ ಏನ ಸವಲತ್ತು ಸಿಗ್ತಾ ಇಲ್ಲ, ಪಿಗ್ಮಿ ಬಂದ್ ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ. ಹಾ. ಆಲ್ರೆಡಿ ಅವರು ಹಾ. ಒಂದ್ ಮತ್ಸ್ಯಾಸ್ತ್ರ ಯೋಜನೆಯಲ್ಲಿ ಮನೆಯನ್ನು ತೆಗೆದುಕೊಂಡಿದ್ದಾರೆ ಫಸ್ಟ್. ಆಮೇಲೆ ಹಾ. ಲೋನ್ ಅವ್ರಿಗೆ ಅವ್ರ ಹೆಸರಲ್ಲಿ 50,000 ರೂಪಾಯಿ, ಅವ್ರ ಗಂಡನ ಹೆಸರಲ್ಲಿ 50,000 ರೂಪಾಯಿ, ಮಗನ ಹೆಸರಲ್ಲಿ 50,000 ರೂಪಾಯಿ. ಅದ ಅಲ್ಲದಿದ್ದಾಗೂ ತನ್ನ ಪತಿಗೆ ಆರಾಮ್ ಇಲ್ದಾಗ ಅಳ್ಕೊಂತ ಬಂದ್ರು ಸೊಸೈಟಿಗೆ, ಮತ್ತೆ ಲೋನ್ ಕೊಡ್ರಿ ಅಂತ ಹೇಳಿ ಬೇರೆಯವ್ರ ಹೆಸರಲ್ಲಿ ಕೂಡ ಲೋನ್ ಕೊಟ್ಟಿ ಅವ್ರಿಗೆ ಬದುಕಿಸಿದವೆ. ಆದ್ರೂ ಕೂಡ ನಮ್ಮ ಮೇಲೆ ಅವರು ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ. ಅಧಿಕಾರಿ ಮೌಲಾಲಿ ಮಕಾಂದರ್ ಮಾತು ಕೇಳಿ ಯಾಕಂದ್ರೆ ಯಾಕೆ ಆಡ್ತಾ ಅಂದ್ರೆ ಅವ್ರಿಗೆ ಅಧಿಕಾರ ಬೇಕಾಗಿದೆ. ಹಾ. ಸ್ವಾರ್ಥ ಮೌಲಾಲಿ ಮಕಾಂದರ್ ಇದೇ ಮಾಡ್ಕೊಂತ ಅವನು ಡೂಪ್ಲಿಕೇಟ್ ಮಾಡಿ ನನಗ ಅಧ್ಯಕ್ಷ ಇದ್ದಾಗ ಯಾವ್ದೋ ಒಂದು ಲೋನ್ಗೆ ಸಹಿ ಬೇಕಾದ್ರ ನನಗೆ ದುಡ್ಡು ಬೇಕು, ನನಗೇನ್ ಲಾಭ, ಕುತುಬವ್ ನೀನು ಅಧ್ಯಕ್ಷನ ಆಗು, ಈ ತರ ಚಾಲೆಂಜ್ ಮಾಡ್ತಾ ಇದ್ದ. ಅದಕ್ಕಾಗಿ ನಾವು ಕಾನೂನು ಪ್ರಕಾರವಾಗಿ ಕುತುಬುದ್ದೀನ್ ಬೇನ್ಕಪ್ಪ ಅಧ್ಯಕ್ಷ ಮಾಡಿದ್ದೇವೆ. ಯಾವುದೇ ಸುಳ್ಳಂತೂ ಇಲ್ಲ ಅದ್ರಲ್ಲಿ. ನಮ್ದು ಇಲೆಕ್ಷನ್ ಮಾಡಿದ್ದೇವೆ ಯಾರ ಕಡೆಯಿಂದ. ಆದ್ರೆ ನಿಮ್ಗೆ ಅಧಿಕಾರ ಆಸಬೇಕಾಗಿದೆ, ಅದಕ್ಕಾಗಿ ಒಂದ್ ಸ್ವಲ್ಪ ಈ ತರ ಕಾಡ್ತಾ ಇದ್ದಾನೆ. ಸಂಸ್ಥೆ ಹೆಂಗಾರ ಬಂದಾಗ್ಲಿ, ನನ್ನ ಸಾಲ ಮನ್ನಾ ಆಗ್ಲಿ, ಇದೇ ಉದ್ದೇಶ ಇವ್ರದ. ಒಟ್ಟಾರೆ ವೀಕ್ಷಕರೇ ಗೊತ್ತಾಯ್ತಲ್ಲ, ಇವಿಷ್ಟು ಏನಪ್ಪಾ ಅಂತಂದ್ರೆ ಒಂದ್ ರೀತಿ ಒಂದ್ ರೀತಿ ಮೀನುಗಾರಿಕೆಯ ಒಂದ್ ರೀತಿ ಸರ್ವ ಸದಸ್ಯರು ಮತ್ತೆ ನಿಜವಾದ ಮೀನುಗಾರರ ಒಂದ್ ರೀತಿ ಅಭಿಪ್ರಾಯ ಅಂತ ಇದ್ ಮಾಡ್ತಾ ಇದೆ. ವಿಶೇಷವಾಗಿ ಮಾನ್ಯ ಅಧಿಕಾರಿಗಳು ದಯವಿಟ್ಟು ಅವ್ರ ಮೇಲೆ ಇವ್ರ ಆರೋಪ ಮಾಡ್ತಾವ್ರೆ, ಇವ್ರ ಮೇಲೆ ಇವ್ರ ಆರೋಪ ಮಾಡ್ತಾವ್ರೆ. ದಯವಿಟ್ಟು ಈಗ ಬಹಿರಂಗವಾಗಿ ಚರ್ಚೆ ಕರಿತಾವ್ರು ಮೌಲಾಲಿ ಮಕಾಂದರ್ ಅವ್ರಿಗೆ. ಯಾಕೆ ಇದು, ಆಯ್ತಾ, ಯಾಕೆ ಅಧಿಕಾರಿಗಳು ಮಧ್ಯ ಪ್ರವೇಶ ಮಾಡಬಾರ್ದು, ಈ ಅವ್ಯವಸ್ಥೆನ ಸರಿಪಡಿಸಿ ಒಂದ್ ರೀತಿ ಎಲ್ಲಾರನ್ನೂ ಸಹ ಇದ್ ಮಾಡ್ಕೊಂಡು ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು ನನ್ನ ಅಭಿಪ್ರಾಯ. ಹಾಗಾಗಿ ಅತಿ ಶೀಘ್ರದಲ್ಲೇ ಒಂದ್ ರೀತಿ ಬಹಿರಂಗ ಚರ್ಚೆಗೆ ಬರ್ಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಮಾನ್ಯ ಸಚಿವರಾಗಿರ್ತಕ್ಕಂಥ ಮೀನುಗಾರಿಕೆ ಇಲಾಖೆ ಸಚಿವರಾಗಿರ್ತಕ್ಕಂಥ ಶ್ರೀ ಮಂಕಾಳ್ ವೈದ್ಯ ಅವರ ಗಮನಕ್ಕೆ, ಮಾನ್ಯ ಮಂಕಾಳ್ ವೈದ್ಯ ಸಾಹೇಬ್ರೆ, ಮೀನುಗಾರಿಕೆ ಇಲಾಖೆ ತಾವು ಸಚಿವರಾದ್ಮೇಲೆ ವಿಶೇಷವಾಗಿ ಬೆಳಗಾವಿ ಮತ್ತೆ ಈ ಕಡೆ ಭಾಗದ ಹಲವಾರು ಬರೀ ನಿಮ್ಮ ಭಟ್ಕಳ, ಕಾರವಾರ ಬರೀ ಆ ಕಡೆ ಮೀನುಗಾರರಿಲ್ಲ, ಆಯ್ತಾ. ಈ ಕಡೆ ಬೆಳಗಾವಿಯಲ್ಲೂ ಸಹ ಸಾಕಷ್ಟು ಜನ ಮೀನುಗಾರಿಕೆ ಮಾಡಿ ದಿನನಿತ್ಯ ಉಪಜೀವನ ಮಾಡಿಸೋರು ಇದ್ದಾರೆ.
ದಿನನಿತ್ಯ ಜೀವನ ಸಾಗಿಸ್ತಾವ್ರೆ. ಆದರೆ ಒಂದು ಇದಿದೆ, ನಿಮ್ ಮೀನುಗಾರಿಕೆ ಇಲಾಖೆಗೆ ಬರ್ತಕ್ಕಂಥ ಬಹುತೇಕ ಸೌಲಭ್ಯಗಳು ಬರೀ ಕರಾವಳಿ ಸೈಡ್ಗೆ ಹೋಗ್ತಾವೆ. ಉತ್ತರ ಕನ್ನಡ ವಿಶೇಷವಾಗಿ ಅಲ್ಲಿಂದ ಎಲ್ಲಿ ಮಂಗಳೂರು, ಉಡುಪಿ, ಮಲ್ಪೆ, ಮತ್ತೆ ಭಟ್ಕಳ, ಹೊನ್ನಾವರ, ಮತ್ತೆ ಈ ಕಡೆ ಕುಮಟಾ, ಅಂಕೋಲ, ಮತ್ತೆ ಕಾರವಾರ, ಈ ಕಡೆ ಭಾಗದಲ್ಲಿ ಮಾತ್ರ ಹೋಗ್ತಾವೆ ಅಂತ ಹೇಳ್ಬಿಟ್ಟು ಒಂದು ಆರೋಪ ಇದೆ. ವಿಶೇಷವಾಗಿ ನಾನ್ ಕೇಳೋದೇನಪ್ಪಾ ಅಂತಂದ್ರೆ, ಮಾನ್ಯ ಮಂಕಾಳ್ ವೈದ್ಯ ಸಾಹೇಬ್ರೆ, ನೀವು ಬರೇ ಕಾರವಾರ ಭಾಗಕ್ಕೆ ಮಾತ್ರ ನೀವು ಮಿನಿಸ್ಟರ್ ಅಲ್ಲ ಸರ್. ಈ ಕಡೆ ಭಾಗದವರು ಸಹ ಸಾಕಷ್ಟು ಜನ ಮೀನುಗಾರಿದ್ದಾರೆ, ದಿನನಿತ್ಯ ಉಪಜೀವನ ಮಾಡಿ ಮೀನುಗಳನ್ನ ಹಿಡಿದು ಜೀವನ ಮಾಡ್ತಾರೆ. ಆಯ್ತಾ? ಹಾಗಾಗಿ ನಾನ್ ಕೇಳೋದು, ನೀವೆಷ್ಟು ಸವಲತ್ತುಗಳು ಕೊಡ್ತಿರೋ ಅಷ್ಟೇ ಸಮಾನಾಂತರ ಸವಲತ್ತುಗಳು ಈ ಕಡೆ ಬೇಕು. ವಿಶೇಷವಾಗಿ ಸಾಕಷ್ಟು ಒಂದ್ ರೀತಿ ಒಬ್ಬ ಮೀನುಗಾರ ಏನಾದ್ರು ತೀರ್ಕೊಂಡ್ರೆ ಇಮಿಡಿಯೇಟ್ ಆಗಿ ನೀವು ಅಲ್ಲಿ ಏನು ಸಾಕಷ್ಟು ಸೌಲಭ್ಯ ಕೊಡ್ತೀರಾ, ಒಂದ್ ರೀತಿ ಪರಿಹಾರಧನ ಕೊಡ್ತೀರಾ. ಆದರೆ ಇಲ್ಲಿ ಎಷ್ಟೋ ಜನ ಒಂದ್ ರೀತಿ ಮೀನುಗಾರರು, ಎಷ್ಟೋ ಜನ ಮೀನುಗಾರಿಕೆ ಮಾಡುವಾಗ ಸಾಕಷ್ಟು ಪೆಟ್ಟಚ್ಕೊಂಡವ್ರೆ ಏನ್ರಿ, ಮತ್ತೆ ಸಾಕಷ್ಟು ಜನ ಮರಣನ ಹೊಂದಿದ್ದಾರೆ. ಆಯ್ತಾ? ಇಂಥ ಸಂದರ್ಭದಲ್ಲಿ ಅವ್ರಿಗೆ ಏನ್ ನ್ಯಾಯ ಕೊಟ್ರಿ ಸ್ವಾಮಿ ನೀವು? ಆಯ್ತಾ? ನೀವು ಮೀನುಗಾರಿಕೆ ಇಲಾಖೆ ಸಚಿವರಾದ್ಮೇಲೆ ಎಷ್ಟು ಸಲ ಬೆಳಗಾವಿ ಜಿಲ್ಲೆಯ ಮೀನುಗಾರನ ಭೇಟಿ ಮಾಡಿದ್ದೀರಾ ನೀವು? ಆಯ್ತಾ? ವಿಶೇಷವಾಗಿ ಈಗ ನಾನು ಸಾಂದರ್ಭಿಕವಾಗಿ ಹೇಳ್ತಾ ಇರ್ತಕ್ಕಂಥದ್ದು, ಕಿತ್ತೂರು ಮತ್ತೆ ಬೈಲಹೊಂಗಲ ಭಾಗದ ಮೀನುಗಾರರು ಬಂದು ಭೇಟಿ ಮಾಡಿದ್ದಾರೆ ನಂಗೆ. ಆಯ್ತಾ? ಹಾಗಾಗಿ ಬರೇ ಯಾಕಪ್ಪ ಅಂತಂದ್ರೆ ಈಗ ಇವ್ರು ಪಾಪ ಇವ್ರು ಹೇಳ್ತಾವ್ರು ಬಿಡಿ, ಮೀನು ಮರಿಗಳನ್ನ ಕೊಡ್ತಾರೆ ಸರ್ ಅಂತ ಹೇಳ್ಬಿಟ್ಟು ಇಲಾಖೆ ಅಧಿಕಾರಿಗಳು. ನನ್ನ ಪ್ರಕಾರ ಕೊಡ್ತಾರೆ ಇಲ್ಲೋ ಗೊತ್ತಿಲ್ಲ ನನಗೆ, ಅರ್ಥ ಆಯ್ತಾ? ಬಹುತೇಕ ಕೊಟ್ಟಿಲ್ಲ. ಯಾಕಪ್ಪ ಅಂತಂದ್ರೆ ಅಲ್ಲಾದ್ರೆ ಬೇಗ ಕೊಡ್ತೀರಾ. ಇಲ್ಲಿ ಮೀನುಗಾರಿಕೆ ಅಟ್ಲೀಸ್ಟ್ ಮೀನು ಮರಿಗಳನ್ನ ಸಮಯಕ್ಕೆ ತಕ್ಕಂತೆ ಕೊಟ್ರೆ ಎಲ್ಲ ಒಂದ್ ಕಡೆ ಮೀನುಗಾರಿಕೆ ಉತ್ತೇಜನ ಆಗುತ್ತೆ, ಹೊಸ ಮೀನುಗಾರರು ಉತ್ಪಾದನೆ ಆಗ್ತಾರೆ. ಎಲ್ಲಿ ಮತ್ತೆ ಕೇಂದ್ರ ಸರ್ಕಾರದಿಂದ ಮಾನ್ಯ ಕಾಗೇರಿಜಿಗೆ ಕೇಳ್ತೀನಿ ನಾನು, ಅರ್ಥ ಆಯ್ತಾ? ಕೇಂದ್ರ ಸರ್ಕಾರದಿಂದ ಮತ್ಸ್ಯ ಯೋಜನೆಗೆ ಅಷ್ಟು ಸೌಲಭ್ಯ ಕೊಟ್ವಿ, ಇಷ್ಟು ಸೌಲಭ್ಯ ಕೊಟ್ವಿ ಅಂತ ಹೇಳ್ಬಿಟ್ಟು ಮೊನ್ನೆ ಚುನಾವಣೆ ಸಂದರ್ಭದಲ್ಲಿ ಎಲ್ಲ ಓಟ್ಗಳೆಲ್ಲ ಬಡ್ಕೊಂಡು ಹೋದ್ರಿ, ಅರ್ಥ ಆಯ್ತಾ? ಆದರೆ ಇಲ್ಲಿವರೆಗೂ ಸಹ ಕೇಂದ್ರ ಸರ್ಕಾರದಿಂದ ಎಷ್ಟು ಸೌಲಭ್ಯ ಬಂದಿದ್ದೇವಪ್ಪ? ಬಂದವ? ಅರ್ಥ ಆಯ್ತಾ? ಹಾಗಾಗಿ ದಯವಿಟ್ಟು ಸಾಕಷ್ಟು ಮನೆಗಳು ಸೌಲಭ್ಯ ಬಂದವೆ, ಬೈಕ್ಗಳು ಸೌಲಭ್ಯ ಬಂದವೆ, ಮತ್ತೆ ಸಾಕಷ್ಟು ಅವ್ರದೇ ಆದ ಹಣಕಾಸಿನ ಸೌಲಭ್ಯಗಳು ಬಂದವೆ. ಇಲ್ಲಿ ಯಾರಿಗಾರು ತಲುಪಿದ್ಯಾ ಕೇಂದ್ರ ಸರ್ಕಾರದ್ದು? ಅರ್ಥ ಆಯ್ತಾ? ಹಾಗಾಗಿ ದಯವಿಟ್ಟು ನಾನ್ ಕೇಳೋದು, ಕೇಂದ್ರ ಮೀನುಗಾರಿಕೆ ಇಲಾಖೆ ಸಚಿವರಿಗೆ ಮತ್ತೆ ವಿಶೇಷವಾಗಿ ರಾಜ್ಯ ಮೀನುಗಾರಿಕೆ ಇಲಾಖೆ ಸಚಿವರಿಗೆ, ಬರೀ ನೀವು ಕರಾವಳಿ ಭಾಗಕ್ಕೆ ಮಾತ್ರ ಸೀಮಿತ ಆಗದೆ ಈ ಕಡೆ ಬೆಳಗಾವಿ ನಿಮ್ಮ ಪಕ್ಕದ ಜಿಲ್ಲೆ ಈ ಕಡೆ ಭಾಗದಲ್ಲೂ ಸಹ ಸಾಕಷ್ಟು ಜನ ಇದ್ದಾರೆ. ಬಹುತೇಕ ನದಿಗಳು ಬರ್ತವೆ, ಘಟಪ್ರಭಾ, ಮಲಪ್ರಭಾ ಮತ್ತೆ ಕೃಷ್ಣ, ಹೀಗೆ ಹಲವಾರು ನದಿಗಳು ಬರ್ತವೆ. ಈ ಕಡೆ ನದಿ ದಂಡೆ ಅಕ್ಕಪಕ್ಕದಲ್ಲಿ ಕೆರೆಗಳಲ್ಲಿ ಒಂದು ರೀತಿ ಮೀನುಗಾರಿಕೆ ಮಾಡಿ ಇವತ್ತು ಸಹ ಉಪಜೀವನ ಮಾಡ್ತಾವ್ರೆ. ಬ್ಯೂರೋ ರಿಪೋರ್ಟ್, BV5 ನ್ಯೂಸ್ ಕನ್ನಡ, ಕಿತ್ತೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.